ರಾಜ ಪುರೋಹಿತ ತಾತಾಚಾರ್ಯನ ಹೆಸರನ್ನ ಕೇಳಿದ್ಯಾ ನೀನು? ಹಾ ಕೇಳಿದ್ದೀನಿ, ಆದ್ರೆ ಅವ್ರನ್ನ ಯಾವತ್ತೂ ಭೇಟಿ ಆಗಿಲ್ಲ. ಅವ್ರು ಯಾರು ಅಂತ ಗೊತ್ತಿದ್ಯಾ ನಿನಗೆ? ನಾನು ಅವನ ಬಗ್ಗೆ ಕೇಳ್ಪಟ್ಟಿದ್ದೀನಿ. ಅವನೊಬ್ಬ ದುಷ್ಟ, ನೀಚ, ದುರಾಚಾರಿ, ಬಹಳ ಕೆಟ್ಟವನು, ಭೋಜನ ಪಕ್ಷಿ, ಕೆಟ್ಟ ದೃಷ್ಟಿ ಅವನು. ಅವನಂತ ಪಾಪಿ ಪೂರ್ತಿ ವಿಜಯನಗರದಲ್ಲೇ ಸಿಗೋದಿಲ್ಲ. ಏ ವೈದ್ಯ, ಆ ಮಹಾನ್ ವ್ಯಕ್ತಿ ನಾನೇ. ನನ್ನ ಮಾತುಗಳ ತಾತ್ಪರ್ಯ ಏನಾಗಿತ್ತು ಅಂದ್ರೆ, ನಾನು ಯಾವಾಗ್ಲೂ ಔಷಧಾಲಯದಲ್ಲೇ ಇರ್ತೀನಿ, ಹೊರಗಿನ ವ್ಯಕ್ತಿಗಳು ಈ ರೀತಿ ಆಡ್ಕೊತಿದ್ದಾರೆ. ನೀನು ನನ್ನ ಬಗ್ಗೆ ಏನ್ ಕೇಳಿದ್ಯೋ ಅದೆಲ್ಲವೂ ಸತ್ಯ. ಒಂದು ವೇಳೆ ನೀನು ನಾನು ಹೇಳ್ದಾಗೆ ಯಾವುದನ್ನು ಮಾಡ್ಲಿಲ್ಲ ಅಂದ್ರೆ ನೀನು ಏನು ಕೇಳಿದ್ಯೋ ಅದು ಖಂಡಿತ ಸತ್ಯ ಮಾಡ್ತೀನಿ. ಇಲ್ಲ ಖಂಡಿತ ಇಲ್ಲ. ನೀವಿಲ್ಲಿಂದ ಹಾರಿ ಹೋಗ್ಬಿಡಿ. ದನಿಮನೆ ಗುರುಗಳೇ, ಎಕ್ಕಡು. ಗೊತ್ತಾ ಇದ್ರಲ್ಲಿ ಏನಿದೆ ಅಂತ? ಸ್ವರ್ಣದ ನಾಣ್ಯಗಳು. ಆಚಾರ್ಯರೇ, ನಿಮ್ಮ ಕೆಲಸ ಮುಗ್ದೋಗುತ್ತೆ. ನಾವು ಪಂಡಿತ ರಾಮಕೃಷ್ಣರಿಗೆ ಎಂತ ಔಷಧಿ ಕೊಡ್ತೀವಿ ಅಂದ್ರೆ, ಅದು ಅವರ ಮಸ್ತಕದಿಂದ ಗತ 5 ವರ್ಷದ ಅಸ್ಮರಣ ಶಕ್ತಿ ಮುಕ್ತಿ ಆಗ್ಬಿಡುತ್ತೆ. ಮತ್ತೆ ಅದು ಯಾವತ್ತೂ ವಾಪಸ್ಸು ಸಹ ಬರಲ್ಲ ಅಲ್ವಾ? ಬರೀ ಒಂದು ವಿಷಯದ ಬಗ್ಗೆ ಗಮನ ಹರಿಸೋದು ತುಂಬಾನೇ ಮುಖ್ಯ. ಒಂದ್ ವೇಳೆ ಅವರು ಕಮಲದ ಸೌತೆಕಾಯಿ ತಿಂದ್ರೆ, ಆಗ ನಮ್ಮ ಔಷಧಿಯ ಪ್ರಭಾವ ಸಮಾಪ್ತಿ ಆಗ್ಬಿಡುತ್ತೆ. ಅವರು ಮತ್ತೆ ಪುನಃ ಸಾಮಾನ್ಯ ಸ್ಥಿತಿಗೆ ಬಂದ್ಬಿಡ್ತಾರೆ. ಕಮಲದ ಸೌತೆಕಾಯಿ ನನ್ನ ಗಮನದಲ್ಲಿರುತ್ತೆ. ಪ್ರಣಾಮಗಳು. ಪ್ರಣಾಮ. ಸಾಲ್ದ ಉಲ್ದಿಲ್ಲ ತಗೊಂಬ, ಎಲ್ಲ ಬಿಸಿಕ ಬಂದಿದ್ದಾನೆ. ಬನ್ನಿ ಎತ್ಕೊಳ್ಳಿ. ಏನು? ಅಯ್ಯೋ, ನಿಮ್ ಜೋಳ್ಗೆನೆ ತಿಳಿರಿ, ಹಿಟ್ ಹಾಕ್ತೀನಿ. ಕ್ಷಮಿಸ್ಬಿಡಿ, ನಾನು ಭಿಕ್ಷುಕ ಅಲ್ಲ, ವೈದ್ಯ. ಮಹಾರಾಜರ ಆಜ್ಞೆಯಿಂದ ಪಂಡಿತ ರಾಮಕೃಷ್ಣರ ರೋಗನ ಆರೋಗ್ಯ ಮಾಡಕ್ ಬಂದಿದ್ದೀನಿ. ಬನ್ನಿ. ಇದಂತೆ ನಂದು. ಇದು ಒಂದು ಪುಡಿಯ ಔಷಧಿ. ಇದನ್ನ ಪಂಡಿತ ರಾಮಕೃಷ್ಣರಿಗೆ ಸೇವನೆ ಮಾಡೋದಕ್ಕೆ ಹೇಳಿ, ಮತ್ತೆ ನನಗೆ ಇಲ್ಲಿಂದ ಹಾರೋಗೋದಕ್ಕೆ ಆಜ್ಞೆ ಕೊಡಿ. ನನಗೆ ಕೊಡಿ. ಅಯ್ಯೋ, ಇದು ಭಿಕ್ಷೆಗೆ. ನಿಮ್ ಭಿಕ್ಷಕರಲ್ಲ ತಾನೆ? ನೀವ್ ಇದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ, ನಾವ್ ಇದನ್ನು ಕೂಡ ಹಾರೋಗೋ ತರ ಮಾಡ್ತೀವಿ. ಯಾಕೆ ತೊಂದರೆ ಕೊಡ್ತಿದ್ಯಾ? ಮಲ್ಗಕ್ ಬಿಡು ನನ್ನನ್ನ. ನಿನ್ನ ಶರೀರ ನೆತ್ತಿ ಈ ಔಷಧಿ ತಗೋ. ನನಗೆ ಯಾವ ಔಷಧಿ ಅವಶ್ಯಕತೆ ಇಲ್ಲ, ನನಗ್ ಬೇಡ. ನಿನಗಿರೋ ಆಯ್ಕೆ ಈಗ ಎರಡೇ. ಅಮ್ಮನ ತೊಂಡೆಯಿಂದ ಹೊಡ್ಸ್ಕೊಂಡು ಔಷಧಿ ತಗೋಬೇಕು, ಇಲ್ಲ ನನ್ ಕೈಯಿಂದ ಪ್ರೀತಿಯಿಂದ ತಗೋಬೇಕು. ಆಯ್ಕೆ ಮಾಡು ಬೇಗ. ನಿನ್ನ ಕೋಮಲವಾದ ಕೈಯಿಂದ ಕೊಟ್ರೆ ವಿಷಾನು ಕೂಡ ನಾನು ಪ್ರೀತಿಯಿಂದ ಸ್ವೀಕರಿಸ್ತೀನಿ. ಕೊಡು. ಜಾಸ್ತಿ ಪ್ರೀತಿ ಉಳ್ತಾ ಇದೆ ಲಾದ ಮೇಲೆ. ಸಾಲ್ದ ಇವನ್ ಬಲ್ಲಿಯಲ್ಲಿ ಬೀಳ್ಬೇಡ. ಇವನ್ ಬಗ್ಗೆ ನಂಗೆ ತನ್ನ ಗೊತ್ತು. ಇವನ್ ಅದನ್ನ ತಿನ್ನೋದಿಲ್ಲ. ನೋಡ್ತಾ ಇಲ್ಲೋ? ನನಗೆ ಗೊತ್ತಿದೆ ನೀನ್ ಹೀಗೆ ಹೇಳ್ತೀಯ ಅಂತ. ಇಲ್ಲಿ ನೋಡು, ನುಂಗ್ಬಿಟ್ಟ. ಈಗ ನೀನು ಸಂಪೂರ್ಣವಾಗಿ ಸರಿ ಹೋಗ್ಬಿಡ್ತೀಯ. ಈಗ ನೋಡು, ನಿನ್ನ ಮರುವಿನ ಕಾಯಿಲೆ ಸಂಪೂರ್ಣವಾಗಿ ಸರಿ ಆಗ್ಬಿಡುತ್ತೆ. ಹೇಗನಿಸ್ತಾ ಇದೆ? ಇಷ್ಟೊತ್ತಿಗಾಗ್ಲೇ ಪಂಡಿತ ರಾಮಕೃಷ್ಣನಿಗೆ ಔಷಧಿ ಸೇರಿರುತ್ತೆ. ಪ್ರಾತಃ ಕಾಲವೇ ರಾಜಪುರೋಹಿತ ತಾತಾಚಾರ್ಯರನ್ನ ವಿರೋಧ ಮಾಡಿದ್ದಕ್ಕಾಗಿ ಪಂಡಿತ ರಾಮಕೃಷ್ಣನಿಗೆ ಪರಿಣಾಮ ಗೊತ್ತಾಗಿರುತ್ತೆ. ಅವನಿಗೀಗ ಕಳೆದ 5 ವರ್ಷಗಳ ನೆನಪು ಕಳೆದು ಹೋಗಿರುತ್ತೆ. ಮತ್ತೆ ಅವನು ಪಲಾಯನ ಮಾಡ್ತಾನೆ ವಿಜಯನಗರದಿಂದ ಅವನ ತೆನಾಲಿ ಗ್ರಾಮಕ್ಕೆ. ಪಂಡಿತ ರಾಮಕೃಷ್ಣನ
ನಾನು ಎಲ್ಲಿದ್ದೀನಿ? ಇಷ್ಟು ವಿಶಾಲವಾದ ಕೋಣೆ. ಅದೌದು, ನಾನು ಇಲ್ಲಿಗೆ ಯಾಕೆ ಬಂದೆ? ಖಂಡಿತವಾಗ್ಲೂ ಇದು ನಗರದ ಮನೆನೇ ಆಗಿರ್ಬೇಕು. ಆದ್ರೆ ನಾನಿಲ್ಲೇನ್ ಮಾಡ್ತಿದ್ದೀನಿ? ಅಯ್ಯೋ, ಗುಂಡಪ್ಪ ಇಲ್ಲಿ ಯಾಕೆ ಮಲ್ಕೊಂಡಿದ್ದಾನೆ? ಅವನ್ ಮನೆಗಿನ್ನು ಯಾಕೆ ಹೋಗಿಲ್ಲ? ಗುಂಡಪ್ಪ, ಅಯ್ಯೋ ಗುಂಡಪ್ಪ, ಏಳು. ಅಯ್ಯೋ ಏಳು ಮೇಲೆ. ಏಯ್, ನೀನ್ ಒಂದೇ ರಾತ್ರಿಲಿ ಇಷ್ಟು ಉದ್ದ ಹೇಗಾದೆ? ಹೋಗು, ಬೇಗ ಕೈ ತಗೋಬಾ, ಹೋಗು. ತಿಳು ನನಗ ಬರ್ತೇನೆ. ನಡಿ. ಇದೆಂತ ಸ್ಥಳ? ಇದ್ ನಮ್ ತೆನಲಿ ಗ್ರಾಮ ತರ ಕಾಣಿಸ್ತಿಲ್ವಲ್ಲ? ಅಯ್ಯೋ, ನಾನಿದ್ ಯಾರ್ ಬಟ್ಟೆ ಹಾಕೊಂಡಿದ್ದೀನಿ ಗುಂಡಪ್ಪ? ತುಂಬಾ ಚೆನ್ನಾಗಿದೆ. ಗುಂಡಪ್ಪ, ಇವತ್ತೇನಾದ್ರೂ ಹಬ್ಬನಾ? ಅಯ್ಯೋ ದೇವ್ರೇ, ಇವನ್ ಮಲ್ಯೋ ಕಾಯಿಲೆ ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಅಯ್ಯೋ, ಇದು ತೆನಾಲಿ ಅಲ್ಲ, ವಿಜಯನಗರ್. ವಿಜಯನಗರ? ಅಯ್ಯೋ, ನಾವು ವಿಜಯನಗರಕ್ಕೆ ಯಾಕೆ ಬಂದ್ವಿ? ನಾವು ತೆನಲಿ ಗ್ರಾಮದಲ್ಲಿ ಇರೋದು ತಾನೇ. ಅಯ್ಯೋ, ನನಗೇನು ಅರ್ಥನೇ ಆಗ್ತಿಲ್ಲ. ಏನ್ ಅರ್ಥ ಆಗ್ತಿಲ್ಲ? ಮೊದ್ಲು ನಾವು ತೆನಾಲಿ ಊರಲ್ಲಿ ಇರ್ತಿದ್ವಿ, ಈಗ ವಿಜಯನಗರಲ್ಲಿ ಇರ್ತೀವಿ. ಹೋ, ನೀನು ಇಷ್ಟು ಬೇಗ ಇಷ್ಟುದ್ದ ಹೇಗಾದೆ? ಇಷ್ಟು ಕುಳ್ಳಕ್ಕಿದ್ಯಲ್ಲ? ಅಯ್ಯೋ, ನಾವು ತೆನಾಲಿ ಬಿಟ್ಟು ವಿಜಯನಗರಕ್ಕೆ ಬಂದಿದ್ದೀವಿ. ಏನಕ್ಕೆ? ಅಯ್ಯೋ, ನಮ್ಮಮ್ಮ ಯಾವ ಮನೇಲಿ ಮಲ್ಕೊಂಡಿದ್ದಾರೆ? ಅಯ್ಯೋ, ಇದು ನಮ್ದೇ ಮನೆ. ನೀನ್ ಮಾತಾಡ್ಬಿಟ್ಟು ನನ್ನ ಜೊತೆ ಬಾ. ಈಗ ನಿನ್ನ ಮಲ್ಕೋಬೇಕು. ಇಲ್ಲ, ನಾನು ಈಗ್ಲೇ ತೆನಲಿಗೆ ಹೋಗ್ಬೇಕು. ಮತ್ತೆ ಶಾರದನಿಗೆ ಇದನ್ನೆಲ್ಲ ತಿಳಿಸ್ಬೇಕು. ಇಲ್ಲಾಂದ್ರೆ ಶಾರದಾ ತುಂಬಾನೇ ಹೆದರ್ಕೋ ಬಿಡ್ತಾಳೆ. ನಾ ಹೋಗ್ತೀನಿ. ನೀನ್ ಶಾರದಾ ಹೋಗ್ಬೇಕಲ್ವಾ? ಹಾ, ಈಗ್ಲೇ, ಆದಷ್ಟು ಬೇಗ. ಆಗದೆ ಬಾ. ಬಾ. ಅರೇ, ಶಾರದಾ ಇಲ್ಲಿದ್ದಾಳೆ. ಇಲ್ಲೇನ್ ಮಾಡ್ತಿದ್ದಾಳೆ ಇವಳು? ಅಮ್ಮ ಬೇರೆ ಹೊರಗೆ ಮಲ್ಕೊಂಡಿದ್ದಾರೆ. ಅಮ್ಮನಿಗೆಲ್ಲ ವಿಷಯನೂ ಗೊತ್ತಾಗ್ಬಿಡುತ್ತೆ. ಅಯ್ಯೋ ಶಾರದಾ, ಅಯ್ಯೋ ಅಮ್ಮನಿಗೆಲ್ಲಾದ್ರೂ ಗೊತ್ತಾದ್ರೆ ಅನರ್ಥ ಆಗಿ ಹೋಗುತ್ತೆ. ಅಯ್ಯೋ, ಏನು ಆಗಲ್ಲ. ದೊಣ್ಣೆ ಒಂದ್ 2-3 ಏಟ್ ಹೊಡಿತಾರೆ ಅಷ್ಟೇ. ಅದ್ ಬಿಟ್ಟು ಇನ್ನೇನಾಗುತ್ತೆ? ಅಯ್ಯೋ ಇವಳು. ಶಾರದಾ, ಒಂದ್ ಒಳ್ಳೆ ಸಮಯ ನೋಡ್ಕೊಂಡು ಅಮ್ಮನ ಹತ್ರ ಎಲ್ಲ ವಿಷಯನ ಹೇಳ್ಬಿಡೋಣ. ಈಗ ಹೋಗೋಣ, ನಡಿ ಹೋಗೋಣ, ನಮ್ಮನೆಗೆ ಹೋಗೋಣ. ನಡಿ. ಇದು ನಮ್ಮನೆನೇ, ಮಲ್ಗೋ. ನಮ್ಮನೆನಾ? ನಿನ್ನ ಕಂಜೂಸ ಅಪ್ಪ ಇಷ್ಟು ದೊಡ್ಡ ಮನೆನ ಹೇಗ್ ತಗೊಂಡ್ರು? ನಮ್ಮಪ್ಪನ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಆಮೇಲೆ ಅಯ್ಯೋ, ಇದು ನಮ್ಮನೆನೇ. ನೀನು, ನಾನು, ಅಮ್ಮ ಎಲ್ಲರೂ ಇರೋ ಮನೆ. ನೀವಿಬ್ರು ಸೇರ್ಕೊಂಡು ನನ್ನ ಹತ್ರ ತಮಾಷೆ ಮಾಡ್ತಿದ್ದೀರಾ ಅಲ್ವಾ? ಇಷ್ಟು ದೊಡ್ಡ ವಿಶಾಲವಾದ ಭವನ ನಮ್ಮನೆ ಹೇಗ್ ಆಗಕ್ ಸಾಧ್ಯ? ಇಲ್ಲ, ಇಲ್ಲೇನೋ ಆಗ್ತಾ ಇದೆ. ನಡಿ, ಮನೆಗೆ ಹೋಗೋಣ. ನಡಿ. ನಿನ್ನ ಹತ್ರ ವಾದನೆಲ್ಲ ಮತ್ ಮಾಡ್ತೀನಿ. ನನ್ನ ತಲೆ ಏನು ಓಡ್ತಾ ಇಲ್ಲ. ನಾವೀಗ ಮನೆಗೆ ಹೋಗೋಣ. ನಡಿ, ಹೇಳಿ ಮನೆ ಹೋಗೋಣ. ನಡಿ. ಪಾಯಸ. ಶಾರದಾ ನನಗೋಸ್ಕರ ಪಾಯಸ ಮಾಡಿದ್ಲು. ಅವಳು ನನಗೆ ಊಟ ಮಾಡಿಸ್ತಾ ಇಲ್ಲೇ ಮಲ್ಕೊಂಡೇ ಬಿಟ್ಲು. ನಾನ್ ಹೇಳಿದೆ ಇಲ್ಲಿ ವಿಶ್ರಾಂತಿ ಮಾಡು ಅಂತ, ಅದಕ್ಕೆ ಇಲ್ಲೇ ಮಲ್ಕೋಬಿಟ್ಲು. ಹುಚ್ಚಿಡ್ತಿದ್ದೆ ಅವಳಿಗೆ. ಎಂತ ಪಾಯಸ? ನೀನು ಗುಂಡಪ್ಪ, ಇವನ್ ಎಂತ ತಲೆಹರಟೆ ಅಂದ್ರೆ ನನ್ ಪಾಯಸನೆಲ್ಲ ಕಿತ್ಕೊಂಡು ಹೋದ. ಏನ್ ಗುಂಡಪ್ಪ, ಅಮ್ಮನಿಗೋಸ್ಕರ ಸ್ವಲ್ಪ ಪಾಯಸ ಇಡೋಕಾಗ್ಲಿಲ್ಲ ನಿನ್ಗೆ? ಅಮ್ಮ, ಇವ್ನ್ ರೋಗ ಹೆಚ್ಚಾಗಿದೆ ಅಂತ ಅನ್ಸುತ್ತೆ. ಈಗ ಹೇಳ್ತಿದ್ದ ಇದು ನನ್ ಮನೆನೇ ಅಲ್ಲ ಅಂತ. ಈ ಮನೆ ಶಾರದಾದು ಕೂಡ. ಶಾರದಾ ಎಲ್ಲ ಹೋಗಲ್ಲ, ಇಲ್ಲೇ ಇರ್ತಾಳೆ. ನೀನ್ ಸುಮ್ನೆ ನಿದ್ದೆ ಮಾಡು. ಮಲ್ಕೋತೀನಿ. ನಿನ್ನ ಆದೇಶನ ನಾನು ಅವಶ್ಯವಾಗಿ ಪಾಲನೆ ಮಾಡ್ತೀನಿ ಅಮ್ಮ. ನಾನು ಹೋಗ್ತೀನಿ. ಈಶ್ವರ, ಇಲ್ಲಿ ಏನಾಗ್ತಿದೆ? ನಾನ್ ಕನ್ಸ್ ಕಾಣ್ತಾ ಇಲ್ಲ ಅಲ್ವಾ? ಎಲ್ಲ ಹೋಗ್ತಿದ್ಯಾ? ಮಲ್ಗೋಕೆ. ಇಲ್ಲೇ ಮಂಚದ ಮೇಲೆ ಮಲ್ಗೋ. ಶಾರದನ್ ಜೊತೆಲ? ಇದನ್ನ ಅಮ್ಮನೇ ಹೇಳ್ತಿದ್ದಾರೆ. ಅಮ್ಮ,
ಏನಿಲ್ಲ ಮಲ್ಕೋ ಮಲ್ಕೋ. ಗುರುಗಳೇ ಗುರುಗಳೇ ಎಲ್ಲಿದ್ದೀರಾ ನೀವು? ಗುರುಗಳೇ ಬೇಗ ಬನ್ನಿ, ಎಲ್ಲಿದ್ದೀರಾ? ದಡ್ಡನ್ ಮಕ್ಳ ಯಾಕ್ರೋ ಕೂಗ್ತಿದ್ರೆ, ಏನಾಯ್ತು? ಗುರುಗಳೇ ನಾವು ಅತ್ಯಂತ ಶುಭ ಸಮಾಚಾರವನ್ನು ತಂದಿದ್ದೀವಿ, ನಮಗೆ ಪುರಸ್ಕಾರ ಕೊಡಿ. ಅರೆ ಭಿಕ್ಷುಕ್ರ, ಕೆಲವೊಮ್ಮೆ ಪುರಸ್ಕಾರದ ಆಸೆ ಬಿಟ್ಟು ಕೆಲಸ ಮಾಡಿ. ಗುರುಗಳೇ, ಸಮಾಚಾರವನ್ನ ನಾವು ಆಮೇಲೆ ಹೇಳ್ತೀವಿ, ನೀವೇನು ಚಿಂತೆ ಮಾಡಬೇಡಿ. ಮೊದ್ಲು ನೀವು ನಮ್ಗೆ ಬಹುಮಾನ ಕೊಡಿ. ಆಹಾ, ಹೇಳಿ ಏನ್ ವಿಷಯ ಅದು? ಗುರುಗಳೇ, ಪಂಡಿತ ರಾಮಕೃಷ್ಣನ 5 ವರ್ಷದ ನೆನಪಿನ ಶಕ್ತಿ ಲುಪ್ತವಾಗ್ಬಿಟ್ಟಿದೆ. ನಾವೇ ನಮ್ಮ ಕಣ್ಣಾರೆ ನೋಡಿದೀವಿ, ಪಂಡಿತ ರಾಮಕೃಷ್ಣನ್ಗೆ ಏನು ಜ್ಞಾಪಕ ಇಲ್ಲ. ಸತ್ಯ ಹೇಳ್ತಾ ಇದ್ದೀರಾ? ಗುರುಗಳೇ, ನಾವೇನಾದ್ರೂ ಸುಳ್ಳು ಹೇಳ್ತಾ ಇದ್ರೆ ದಣಿಮಣಿಯ 4 ಕಣ್ಣನ್ನು ಹೊಡೆದಾಕ್ಬಿಡಿ. 4 ಕಣ್ಣ? ಆದ್ರೆ ನಾವು ಸ್ವಯಂ ನೋಡಿದೀವಲ್ಲ. ನೋಡಿದೀವಿ. ಪಂಡಿತ ರಾಮಕೃಷ್ಣ ಗುಂಡಪ್ಪನ ಜೊತೆ ವಿಚಿತ್ರವಾಗಿ ಆಡ್ತಾ ಇದ್ದ ಗುರುಗಳೇ. ನಾವು ಸಂತೋಷಗೊಂಡಿದ್ದೇವೆ. ಇದು ಪುರಸ್ಕಾರಕ್ಕೆ ಯೋಗ್ಯವಾದ ಸಮಾಚಾರವೇ? ಮತ್ತೆ ಕೊಡಿ ಗುರುಗಳೇ. ಸಿಗುತ್ತೆ, ಖಂಡಿತ ಸಿಗುತ್ತೆ. ಹೊಸ ವರ್ಷ ಬರುತ್ತಲ್ಲ, ಖಂಡಿತ ಸಿಗುತ್ತೆ. ಈಗ ನಮ್ಮ ಸಾಧನೆಗೆ ಸಮಯ ಆಗಿದೆ. ನಿಂತ್ಕೊಳ್ಳಿ. ಹೇಳಿ ಗುರುಗಳೇ. ಈಗ ನಾವು ಒಂದು ಮಹಾಯಜ್ಞದ ಆಯೋಜನೆಯನ್ನ ಮಾಡ್ತೀನಿ. ಇವತ್ತು ನಾನು ಅದನ್ನ ದರ್ಬಾರ್ನಲ್ಲಿ ಘೋಷಣೆ ಮಾಡ್ತೀನಿ. ಮಹಾರಾಜರಿಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಮತ್ತು ನನಗೆ ಧನದ ಪ್ರಾಪ್ತಿಯಾಗುತ್ತೆ. ಆದ್ರೆ ಗಿದ್ರೆ ಏನೂ ಇಲ್ಲ. ಪಂಡಿತ ರಾಮಕೃಷ್ಣ ಇನ್ನು ಮುಂದೆ ನನ್ನ ದಾರಿಗೆ ಅಡ್ಡ ಬರೋದಿಲ್ಲ. ಈಗ ನನ್ನ ಯಾರು ತಡೀತಾರೆ? ಮಲ್ಗೋ ಕೊಡಲು ಇಲ್ವೇ ಇಲ್ಲ. ಅದ್ ಎಲ್ಲಿ ಹೊಂದೋ ಏನೋ. ಬಹುತ ಒಳಗಡೆ ಮಲ್ಕೊಂಡಿರ್ಬೋದಲ್ವಾ? ಇಲ್ಲ, ಒಳಗಡೆ ಇಲ್ಲ. ಈಗ ತೆಗೆದ್ಬಿಟ್ಟಿದೆ. ಎಲ್ಲಿ ಹೊಂದೋ ಏನೋ. ಮಹಾರಾಜ ಕೃಷ್ಣದೇವರಾಯರಿಗೆ ಪಂಡಿತ ರಾಮಕೃಷ್ಣ ಮಹಾಮಂತ್ರಿಗಳೇ, ಮಹಾರಾಜ್ರೆ, ಇಂದಿನ ಕಾರುಬಾರು ಶುರು ಮಾಡಿ. ಮಹಾರಾಜ್ರೆ, ಕ್ಷಮಿಸಿ ಮಹಾರಾಜ್ರೆ, ನಾವು ನಿಮ್ಮಲ್ಲಿ ಏನೋ ಒಂದು ನಿವೇದನೆ ಮಾಡೋದಿತ್ತು. ಖಂಡಿತ ಗುರುಗಳೇ, ಹೇಳಿ. ಮಹಾರಾಜ, ವಿಜಯನಗರ ಸಮೃದ್ಧಿಯಾದ ರಾಜ್ಯ. ಇಲ್ಲಿನ ನಾಗರಿಕರು ಪ್ರಸನ್ನರಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಅಕಾಲ, ಭೂಕಂಪ ಮತ್ತೆ ಮಹಾಮಾರಿ ನಿಮ್ಮ ರಾಜ್ಯದಿಂದ ಬಹಳ ದೂರದಲ್ಲಿದೆ. ಹೌದು ಮಹಾರಾಜರೇ, ನಮ್ಮ ರಾಜ್ಯಕ್ಕೆ ಯಾವುದೇ ಶತ್ರುಗಳ ಕಾಟವಿಲ್ಲ. ಇವಿಷ್ಟು ಕರುಣಿಸಿರೋ ಈಶ್ವರನ ಕೃಪೆಗೆ ನಾವು ಈಶ್ವರನಿಗೆ ಧನ್ಯವಾದವನ್ನ ಹೇಳ್ತೀವಿ. ಯಾಕಂದ್ರೆ ಅವನ ಕರುಣೆ ಸದಾಕಾಲ ನಮ್ಮ ಮೇಲಿರಲಿ. ನಾವು ಅದನ್ನೇ ಬಯಸುತ್ತೇವೆ ಗುರುಗಳೇ. ನೀವು ಹೇಳಿ, ಈ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದ್ದೀರಿ? ಈ ಪ್ರಯೋಜನಕ್ಕಾಗಿ ನಾವು ಒಂದು ಮಹಾಯಜ್ಞ ಮಾಡುವಂತ ಇಚ್ಛೆಯಲ್ಲಿದ್ದೇವೆ. ಹಾಗಾಗಿ ನಿಮ್ಮ ಅನುಮತಿಯನ್ನ ಕೋರ್ತಿದ್ದೇನೆ ಮಹಾರಾಜರೇ. ಗುರುಗಳೇ, ಇದರಲ್ಲಿ ಅನುಮತಿಯ ಅವಶ್ಯಕತೆ ಏನಿದೆ? ಮಹಾಯಜ್ಞದ ಆಯೋಜನೆ ಮಾಡಿ. ಆದ್ರೆ ಮಹಾರಾಜ್ರೆ, ಮಂತ್ರಿಗಳೇ, ಈಶ್ವರನನ್ನು ಪ್ರಸನ್ನಗೊಳಿಸುವ ಯಾವುದೇ ಅವಕಾಶ ವ್ಯರ್ಥವಾಗಬಾರದು. ಸರಿ ಮಹಾರಾಜ್ರೆ. ಗುರುಗಳೇ, ನೀವು ತಯಾರಿ ಶುರು ಮಾಡಿ. ಆಗ್ಲಿ ಮಹಾರಾಜ. ನೋಡಿದ್ಯಾ ಮಣಿ, ಮುದುಕನ ಆಟ ಕೊನೆಗೂ ಶುರುವಾಯ್ತು. ಈ ಮುದುಕ ಈಗ ಮಹಾರಾಜರಿಗೆ ಚೆನ್ನಾಗಿ ಗಾಳ ಹಾಕ್ತಾ ಇದ್ದಾನೆ. ನನಗೆ ನಂಬಿಕೆ ಇತ್ತು, ಏನೇ ಕಾರಣಗಳಿದ್ದರೂ ನೀವು ಈ ಮಹಾಯಜ್ಞಕ್ಕೆ ಅನುಮತಿಯನ್ನ ಕೊಡ್ತೀರಾ ಅಂತ. ಹಾಗಾಗಿ ನಾನು ಮೊದಲಿಂದಾನೇ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳ ಪಟ್ಟಿಯನ್ನ ಮಾಡಿದ್ದೇನೆ. ನಿಮ್ಮ ಅನುಮತಿ ಇದ್ದರೆ ನಾನು ಅದನ್ನು ಓದ್ತೀನಿ. ಖಂಡಿತ ಓದಿ ಗುರುಗಳೇ. ಮಹಾರಾಜರೇ, ತಗೊಳ್ಳಿ ಗುರುಗಳೇ. ಮಹಾರಾಜರೇ, 5,000 ತೆಂಗಿನಕಾಯಿಗಳು, 500 ಕ್ವಿಂಟಲ್ ತುಪ್ಪ. ವಾ ವಿಜಯನಗರದ ರಾಜ ದರ್ಬಾರ್. ಪ್ರಣಾಮ ಪಂಡಿತರೆ. ನೀವು ನನಗೆ ನಮಸ್ಕಾರ ತಿಳಿಸಿದ್ರಾ? ನೀವು ನನಗೆ ಗೌರವ ತಿಳಿಸಿದ್ರಾ ದ್ವಾರಪಾಲಕರೇ? ಹೌದು, ನಾನು ರಾಜ ದರ್ಬಾರ್ ಒಳಗೆ ಪ್ರವೇಶ ಮಾಡೋದಕ್ಕೆ ಅನುಮತಿ ಸಿಗುತ್ತೆ? ಅವಶ್ಯಕವಾಗಿ ಪಂಡಿತರೆ. ಹೌದು. ಧನ್ಯವಾದ. ಪಂಡಿತ್ ರಾಮಕೃಷ್ಣರನ್ನು ವಿಶ್ರಾಂತಿ ಪಡೆಯಲು ಕಳಿಸಿದ್ದೆವು. ಆದರೆ ಇಲ್ಲಿ ಯಾವ ಕಾರಣಕ್ಕಾಗಿ ಬಂದಿದ್ದಾರೆ? 100 ಕ್ವಿಂಟಲ್ ಬಾದಾಮಿ. ಮಹಾರಾಜರೇ, 5 ತೆಂಗಿನಕಾಯಿ, 5 ಕ್ವಿಂಟಲ್ ತುಪ್ಪ. ನೀವು ಮುಂದುವರಿಸಿ ಗುರುಗಳೇ. 5 ತೆಂಗಿನಕಾಯಿ? ಮಹಾರಾಜ, 5 ತೆಂಗಿನಕಾಯಿ ಅಲ್ಲ,
5,000 ತೆಂಗಿನಕಾಯಿ ಮತ್ತೆ 500 ಕ್ವಿಂಟಲ್ ತುಪ್ಪ. ಇದು ಮಹಾಯಜ್ಞ ಮಹಾರಾಜ್ರೆ. ಹಾ, 5 ಕ್ವಿಂಟಾಲ್ ತುಪ್ಪ, 5 ಕ್ವಿಂಟಾಲ್ ತುಪ್ಪ ಗುರುಗಳೇ. 5 ಕ್ವಿಂಟಾಲ್ ಅಲ್ಲ ಮಹಾರಾಜ್ರೆ, 500 ಕ್ವಿಂಟಾಲ್ ತುಪ್ಪ, 500 ಕ್ವಿಂಟಾಲ್ ತುಪ್ಪ. ಇವನಿಲ್ಲೇನ್ ಮಾಡ್ತಾ ಇದ್ದಾನೆ? ಪಂಡಿತ ರಾಮಕೃಷ್ಣ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಿಮಗೆ ನಾನು ಗೊತ್ತಿದ್ದೀನಾ ಪ್ರಭು? ನಾವು ಪಂಡಿತ ರಾಮಕೃಷ್ಣರಿಗೆ ಎಂತ ಔಷಧಿ ಕೊಡ್ತೀವಿ ಅಂದ್ರೆ ಅದು ಅವರ ಮಸ್ತಕದಿಂದ ಕಳೆದ 5 ವರ್ಷಗಳ ಅಸ್ಮರಣ ಶಕ್ತಿ ಮುಕ್ತಿ ಆಗ್ಬಿಡುತ್ತೆ. ಹಾ ಗೊತ್ತಿದೆ, ಪರಿಚಯ ಇದೆ ನಿಮ್ಮ ಜೊತೆ, ಬಹಳ ಚೆನ್ನಾಗಿ ಗೊತ್ತು. ನೀವೇನೇ ಪಂಡಿತ ರಾಮಕೃಷ್ಣ ಅಲ್ವಾ? ಆದ್ರೆ ನಿಮಗೆ ನಮ್ಮ ಪರಿಚಯ ಇದೆಯಾ? ಹಾ, ಖಂಡಿತವಾಗ್ಲು. ನೀವು ರಾಜಮಹಲಿನ ಅಡಿಗೆ ಭಟ್ರಲ್ವಾ? ಅದೇ ನೀವು 5 ಕ್ವಿಂಟಲ್ ತುಪ್ಪದ ಬಗ್ಗೆನೂ ಮಾತಾಡ್ತಿದ್ರಿ ಅಲ್ವಾ? 5 ಕ್ವಿಂಟಾಲ್ ಅಲ್ಲ, 5,000 ಕ್ವಿಂಟಾಲ್. ಹಾ, ಭಟ್ಟನ ನೀನ್ ಅಡಿಗೆ ಭಟ್ಟ ಅಂತ ಯಾರಿಗೆ ಹೇಳ್ದೆ? ನಿನ್ನ ಕಣ್ಣಿಗೆ ನಾನು ಅಡಿಗೆ ಭಟ್ಟಂತರ ಕಾಣ್ತಿದ್ದೀನಾ? ನಾನೇ ಸ್ವಯಂ ನನ್ನ ಪರಿಚಯವನ್ನ ಕೊಡ್ತೀನಿ ನಿನಗೆ. ನಾನು ವಿಜಯನಗರದ ರಾಜ ಪುರೋಹಿತ ಆಚಾರ್ಯ ತಾತಾಚಾರ್ಯ. ಓ, ಕ್ಷಮಿಸಿ. ಪ್ರಣಾಮ ಗುರುಗಳೇ. ಪ್ರಣಾಮ. ಅಲ್ಲ ಸರಿ, ನೀವು ಇಲ್ಲಿ ಪ್ರಜೆಗಳ ಮಧ್ಯೆ ಏನ್ ಮಾಡ್ತಾ ಇದ್ದೀರಾ? ನಮ್ಮ ಜೊತೆ ಬನ್ನಿ ಪಂಡಿತ ರಾಮ ಕೃಷ್ಣ, ಬನ್ನಿ. ಇವರೇ ನೋಡಿ ವಿಜಯನಗರ ಸಾಮ್ರಾಜ್ಯದ ಮಹಾನ್ ಚಕ್ರವರ್ತಿ ಸಾಮ್ರಾಟ್ ಕೃಷ್ಣದೇವರಾಯರು. ಪ್ರಣಾಮಗಳು ಮಹಾಪ್ರಭು. ನಿನಗೆ ನಾನು ಯಾರು ಅಂತ ಗೊತ್ತಿಲ್ವಾ ಪಂಡಿತ ರಾಮಕೃಷ್ಣ? ಇಲ್ಲ, ಆದ್ರೆ ನಾನ್ ನಿಮಗೆ ಹೇಗ್ ಪರಿಚಯ ಆದೆ? ನೀನೀಗ ಏನ್ ಮಾಡ್ತಿದ್ಯಾ ಪಂಡಿತ ರಾಮಕೃಷ್ಣ? ಮಹಾರಾಜರು ನಾನಲ್ಲ, ಮಹಾರಾಜರು ಅವರು. ನನ್ನನ್ನ ಕ್ಷಮಿಸಿ ಮಹಾಪ್ರಭು, ನಾನಿಂದ ದೊಡ್ಡ ತಪ್ಪಾಗೋಯ್ತು. ಅದೇನು ಅಂದ್ರೆ ನಾನ್ ಕೇಳ್ಪಟ್ಟಿದ್ದೆ ಮಹಾರಾಜರು ಸಾಮ್ರಾಟ್ರೆಲ್ಲ ತುಂಬಾ ದಪ್ಪಗೆ ಗುಂಡಕ್ಕೆಲ್ಲ ಇರ್ತಾರೆ ಅಂತ, ಇವ್ರ ತರ. ಅದಕ್ಕೆ ನಾನು ಇವ್ರನ್ನೇ ಮಹಾರಾಜರು ಅಂತ ತಿಳ್ಕೊಂಡು ಕ್ಷಮಿಸಿ. ಪಂಡಿತ ರಾಮಕೃಷ್ಣ, ನಾನು ಮಹಾಮಂತ್ರಿ. ಹೌದಾ? ಅದೇನು ಅಂದ್ರೆ ನಾನ್ ನಿಮ್ಮನ್ನ ಮೊದಲು ಭೇಟಿ ಮಾಡ್ಲಿಲ್ಲ ಅಲ್ವಾ, ಅದಕ್ಕೆ. ಆದ್ರೆ ನೀವು ಮಹಾಪ್ರಭು ಬಹಳ ತೆಳ್ಳಗೆ ಬೆಳ್ಳಗೆ, ತುಂಬಾ ಅದ್ಭುತವಾಗಿ, ಅಂದ್ರೆ ಸುಂದರ. ಕ್ಷಮಿಸಿ ಮಹಾಪ್ರಭು ಕೃಷ್ಣದೇವರಾಯರೇ, ನಾನ್ ಯಾವಾಗ್ಲೂ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಕಾಯ್ತಾ ಇರ್ತಿದ್ದೆ. ಇವತ್ತು ನನ್ನ ಅದೃಷ್ಟದ ಬಾಗ್ಲು ತೆರೆದ್ಬಿಡ್ತು. ಇದೇನು ಹೇಳುತ್ತಿದ್ದೀರಿ ಪಂಡಿತ ರಾಮಕೃಷ್ಣ? ಮಹಾಪ್ರಭು, ನಿಮಗೂ ನನ್ನ ಪರಿಚಯ ಇದೆಯಾ? ಆದ್ರೆ ಇದೆಲ್ಲ ಹೇಗಾಗೋಕ್ ಸಾಧ್ಯ? ನಾನ್ ನಿಮ್ಮನ್ನ ಮೊದಲನೇ ಬಾರಿ ಭೇಟಿ ಮಾಡ್ತಿದ್ದೀನಿ. ಓ, ಹಾಗಾದ್ರೆ ನಿಮ್ಮ ಮಾತಿನ ತಾತ್ಪರ್ಯ ಏನಂದ್ರೆ ಇದಕ್ಕಿಂತ ಮೊದಲು ನೀವು ಮಹಾರಾಜರನ್ನ ನೋಡೇ ಇಲ್ಲ. ನೀವೇನ್ ಮೂರ್ಖರ ತರ ಮಾತಾಡ್ತಾ ಇದ್ದೀರಾ? ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ನಾನು ಮಹಾರಾಜರನ್ನ ಮೊದಲನೇ ಬಾರಿ ಭೇಟಿ ಮಾಡಿದ್ದೀನಿ ಅಂತ. ಅಂತದ್ರಲ್ಲಿ ಅವ್ರಿಗೆ ನನ್ನ ಪರಿಚಯ ಹೇಗಿರುತ್ತೆ ನೀವೇ ಹೇಳಿ. ಪಂಡಿತ ರಾಮಕೃಷ್ಣ, ಇಲ್ಲಿಗೆ ನಿನ್ನ ವಿಜಯನಗರದ ಅಧ್ಯಾಯ ಸಮಾಪ್ತಿಯಾಯಿತು.